ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಮಿಸ್ಟರ್ ನಾಗಭೂಷಣ್, ಹೇಗನ್ನಿಸ್ತು? ಈ ಭೂಲೋಕದಲ್ಲೇ ಈ ಧೈರ್ಯನ ಮತ್ತೆ ಯಾವ ಸಾಂಗ್ನಾದ್ರೂ ಡ್ಯಾನ್ಸ್ ರೀಕ್ರಿಯೇಟ್ ಮಾಡ್ಬೋದೇನೋ, ಈ ಸಾಂಗ್ನ ಪಿಕ್ ಮಾಡೋದಿದೆಯಲ್ಲ ಅದಕ್ಕೆ ಮಹಾನ್ ಧೈರ್ಯ ಬೇಕು. ಆ ಧೈರ್ಯ ಇವ್ರು ಮಾಡಿದ್ದಾರೆ. ಅದು ಯಾರ ಎದುರುಗಡೆ, ಸೃಷ್ಟಿಕರ್ತನ ಎದುರುಗಡೆನೆ ಇದು ಪರ್ಫಾರ್ಮ್ ಮಾಡೋದಿದೆಯಲ್ಲ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ. ಮಲೈಕಾ, ಈ ತರ ಯಾವ್ದನ ಪ್ರಯತ್ನ ಇತ್ತ ಸಿನಿಮಾದಲ್ಲಿ? ಇಲ್ಲ ಈ ತರ ಪ್ರಯತ್ನ ಇಲ್ಲ. ನನ್ ಮದನಾರಿ ಸಾಂಗ್ ಬಿಟ್ರೆ ಅದ್ರ ಮೀರಿ ಯಾವ ಲಿಮಿಟ್ನು ಕ್ರಾಸ್ ಮಾಡಿಲ್ಲ ನಾವು ಸಿನಿಮಾದಲ್ಲಿ. ಬಟ್ ನಮ್ ಲಿಮಿಟ್ಲೆಸ್ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಈ ಸ್ಟೇಜ್ಗೆ ಇರೋ ಪವರ್ ಅದು ನಮ್ ಜಿ ಕನ್ನಡದಲ್ಲಿ ಯಾವುದೇ ಇವೆಂಟ್ ಆಗ್ಲಿ ಯಾವುದೇ ಪ್ರೋಗ್ರಾಮ್ ಇರಲಿ ಎಲ್ಲ ಸೂಪರ್ ಹಿಟ್ ಶೋಸ್. ನೀವಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಮ್ಯಾಮ್ ಹೇಳ್ದಾಗೆ ಆಂಬಿಯನ್ಸ್ ದೇ ಕ್ರಿಯೇಟೆಡ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸರ್ಗೆ ಇಷ್ಟ ಆಗಿದೆ ಅಂದ್ರೆ ಇನ್ನು ನಾವೇನು ಮಾತಾಡೋದೇ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇವ್ರನ್ನ ನೋಡ್ಬೇಕಾ, ಅವ್ರನ್ನ ನೋಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಯಾರು ಅಲ್ಲಿ ಕೂತಿರ್ಲಿಲ್ಲ. ಹಿಂಗೆ ಪಾಪ ಎಲ್ಲ ಬ್ಯಾಕ್ ಗ್ರೌಂಡ್ ಡಾನ್ಸಸ್ ಅಡ್ಡ ಆಗ್ಬಿಟ್ಟಿದ್ರು ಅವ್ರಿಗೆ. ಅಲ್ಲಿ ನೋಡ್ಲಾ ಇಲ್ಲಿ ನೋಡ್ಲಾ ಏನ್ ಮಾಡ್ತಿದ್ದಾರೆ ಅನ್ನೋದೇ ಇತ್ತು. ನಮ್ಮಲ್ಲಿ ಕೆಲವು ಹುಡುಗರು ಬ್ಯಾಕ್ ಗ್ರೌಂಡ್ ಡಾನ್ಸಸ್ ನೋಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಎಕ್ಸ್ಟ್ರೀಮ್ಲಿ ಗ್ರೇಸ್ಫುಲ್. ವೆರಿ ನೈಸ್. ಧನ್ಯತಾ ಪತಿಗಳೇ. ಇಲ್ಲ, ಬಹಳ ಚೆನ್ನಾಗಿ ಮಾಡಿದ್ರು. ಶೃಂಗಾರ ಎಸ್ಪೆಷಲಿ ಒಂಚೂರು ಆ ಕಡೆ ಆದ್ರೂ ಅದು ತುಂಬಾ ಕೆಟ್ಟದಾಗ ಕಾಣೋ ಸಾಧ್ಯತೆ ಇರುತ್ತೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಮುದ್ದಾಗಿ ಮಾಡಿದ್ರು. ಕಲಾವಿದರು ಅಂದ್ರೆ ಹಂಗೆಲ್ವಾ, ಮೈ ಚಳಿ ಬಿಟ್ಟು ನಟಿಸ್ಬೇಕು ಅಂತ ಹೇಳ್ತೀವಲ್ಲ, ಏನೇ ಮಾಡಿದ್ರು ಮೈ ಚಳಿ ಬಿಟ್ಟು ಮಾಡಬೇಕು ಅಂತ. ಸೊ ಅವರು ಅದರಲ್ಲಿ ಕಂಪ್ಲೀಟ್ ಆಗಿ ಮೈ ಚಳಿ ಬಿಟ್ಟು ತುಂಬಾ ಇನ್ವಾಲ್ವ್ ಆಗಿ ಮಾಡಿದ್ರು, ಸಖತ ಮಾಡಿದ್ರು. ಇದನ್ನೆಲ್ಲ ಕೇಳಾದ್ಮೇಲೆ ಸರ್ ಹೆಂಗ ನೋಡಿದ್ರಿ ಸರ್ ಇದನ್ನ? ಏಕಾಂಗಿ ಸಿನಿಮಾ ಯಾವಾಗ ಅನ್ಕೊಂಡಾಗ ಆಗ್ಲಿಲ್ವೋ ಹತ್ರ 6 ತಿಂಗಳು ನಾನು ಸಿನಿಮಾ ಮಾಡೋದಿಲ್ಲ ಅಂತ ಮನೇಲಿ ಕೂತ್ಬಿಟ್ಟಿದ್ದೆ. ನಾನು ಫೈನಲ್ ಆಗಿ ಒಂದು ದಿವಸ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನನಗೊಂದು ಪಾರ್ಟಿ ಕೊಡ್ತಾರೆ. ನನಗೆ ನನ್ನ ಹೆಂಡತಿನೆಲ್ಲ ಕರೆಸಿ ಒಂದು ಸನ್ಮಾನ ಎಲ್ಲ ಮಾಡಿ, ನೀವು ಸಿನಿಮಾ ಮಾಡದೆ ಹೋದ್ರೆಗೆ ನೀವು ವಾಪಸ್ ಬರಬೇಕು, ಸಿನಿಮಾ ನೀವು ಮಾಡಬೇಕು. ನಾನು ಮಾಡೋದಿಲ್ಲ ಅಂತ ಹಠ ಹಿಡಿತೀನಿ. ಇಲ್ಲ, ನೀವು ಸಿನಿಮಾ ಮಾಡಲೇಬೇಕು ಅಂತಂದರೆ ಅವತ್ತು ಸ್ಟೇಜ್ ಮೇಲೆ ನಾನೊಂದು ಮಾತು ಕೊಡ್ತೀನಿ. ನಾನು ಈಗ ಒಂದು ಸಿನಿಮಾ ಮಾಡ್ತೀನಿ, ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ. ಅವಾಗ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅವತ್ತು ಸ್ಟೇಜ್ ಮೇಲೆ ಹೇಳ್ತೀನಿ ನಾನು, ದಿಸ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಆಫ್ ದ ಸಿನಿಮಾ. ಇದು ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಸಿನಿಮಾ ಹೇಳೇ ಶುರು ಮಾಡೋಂಥ ಸಿನಿಮಾ ಇದು. ಆ್ಯಕ್ಚುಲಾಗಿ ಹಾಡು ಬರೀತಿರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಕೂತಿರೋರು ಸೈಡಲ್ಲಿ ಕೂತ್ಕೊಂಡು ನನ್ನ ಜೊತೆ ತುಂಬ ಬೇಕಾದವರೆಲ್ಲ ನಕ್ಕಿರೋದು ಕೂಡ ಉಂಟು. ಏನು ಲಿರಿಕ್ಸ್ ಇದು, ಎಮ್ಮೋ ನೋಡ್ದೇನೋ ಹಿಂಗೆಲ್ಲ ಬರೀತಾ ಇದ್ದಾರೆ ಅಂತ ಇವ್ರುಗಳು ಅನ್ಕೋತಾ ಇದ್ದಿದ್ದು ಉಂಟು. ಅವ್ರಿಗೆ ನಾನು ಬೆರಳು ತೋರಿಸಿ ಒಂದೇ ಮಾತು ಹೇಳಿದ್ದು, ಈ ಸಾಂಗ್ಸ್ ರಿಲೀಸ್ ಆಗಿದ್ದ ದಿವಸ ಫಸ್ಟ್ ಹಿಟ್ ಆಗೋ ಸಾಂಗೇ ಮಾರ್ಕೆಟಲ್ಲಿ ಈ ಸಾಂಗೆ. ಫಸ್ಟ್ ಶಾರ್ಟ್ ಆ ಸಿನಿಮಾದಲ್ಲಿ ತೆಗೆದಿದ್ದು ಪ್ರಿಯಾಂಕಾ ಅವ್ರಿಗೆ 2 ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ಇದು ನಾನು ಹಾಕಿದ್ದವ್ರಿಗೆ. ಓ ಮೈ ಗಾಡ್. ಅದಕ್ಕೆ ಫಸ್ಟ್ ಆಫ್ ಆಲ್ ಆ ಸಿನಿಮಾ ಮಾಡೋದಕ್ಕೆ ದುಡ್ಡು ಇರಲಿಲ್ಲ ನನ್ನ ಹತ್ರ. ಬರೀ ಒಂದು 4 ಬ್ರಾಸ್ ದೀಪ ತರಿಸಿದ್ದೆ ನಾನು. ಅದರಲ್ಲಿ ಸಾಂಗ್ ಶುರು ಮಾಡಿದ್ದು. ಆ ಹುಡುಗಿಗೆ ಮಾತ್ರ ಯಾವತ್ತು ಹೆಣ್ಮಕ್ಳಿಗೆ ಕಾಸ್ಟ್ಯೂಮ್ಸು, ಅವ್ರಿಗೆ ಮೇಕಪ್ ಅವೆಲ್ಲ ಯಾವತ್ತು ಕಡಿಮೆ ಮಾಡೋದಿಲ್ಲ ನಾನು. ನನ್ನ ಸೆಟ್ ಕಡಿಮೆ ಆಗ್ಬೋದು, ಬಟ್ ಹೆಣ್ಮಕ್ಳಿಗೆ ಶೃಂಗಾರ ಮಾತ್ರ ಯಾವತ್ತು ಕಡಿಮೆ ಮಾಡೋದಿಲ್ಲ. 2 ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ಬಾಂಬೆಯಿಂದ ತರಿಸಿ ಅವಾಗ ಹಾಕಿದ್ದು. ಅವ್ರನ್ನಲ್ಲಿ ನಿಲ್ಲಿಸಿ ಆ ಫಸ್ಟ್ ದೀಪದ ಪಕ್ಕದಲ್ಲಿ ಬರೋ ಒಂದು ಶಾರ್ಟ್ ತೆಗೆದೆ ನಾನು. ಅಲ್ಲಿಗೆ ಪ್ರಿಯಾಂಕಾ ಅವ್ರು ಹೆಂಗ್ ಕಾಣಿಸೋದ್ರು ಅನ್ನೋದು ನೀವೇ ಸಿನಿಮಾದಲ್ಲಿ ನೋಡಿದ್ದೀರಾ ನೀವು. ಅಲ್ಲಿಗೆ ಫಸ್ಟ್ ವಿಕ್ಟ್ರಿ ಆಫ್ ಸಿನಿಮಾ ನನ್ನ ಕಣ್ಣಿಗೆ ಕಾಣಿಸಕ್ ಶುರು ಆಗೋಯ್ತು. ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ರಜನಿಕಾಂತ್ ಮನೆಗೂ ಬಂದು, ಅಂದ್ರೆ ನಿನ್ ಮ್ಯೂಸಿಕ್ ಬಿಟ್ಬಿಡಪ್ಪ, ನೀನು ಮ್ಯೂಸಿಕ್ ಮಾಡಬೇಡ, ನೀನು ನಿನ್ನ ಹೆಸರಲ್ಲಿ ಹಾಳು ಮಾಡ್ಕೋತಾ ಇದ್ಯಾ, ನೀನು ಹೀರೋಯಿಸಮ್ ಇಮೇಜ್ ಹೊಟ್ಟೋಯ್ತು, ಇವಾಗ ಜನ ಬೈತಾ ಇದ್ದಾರೆ ನಿನಗೆ, ನೀನ್ ಯಾಕೆ ಸಿನಿಮಾ ಮ್ಯೂಸಿಕ್ ಮಾಡ್ತೀಯ, ಮ್ಯೂಸಿಕ್ ಬಿಟ್ಬಿಡು ಅಂದ್ರು. ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಮ್ಯೂಸಿಕ್ ಬಿಡಲ್ಲ ಸರ್, ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಮ್ಯೂಸಿಕ್ ಮಾತ್ರ ಬಿಡೋದಿಲ್ಲ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.